ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದೆ. ನಿಮ್ಮ ಒಂದು ಪೆಂಡಿಂಗ್ ಹಣ ಕುರಿತು ಒಂದು ಹೊಸ ಅಪ್ಡೇಟ್ ಆದರೆ ಇದೆ. ಆ ಒಂದು ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೆ ಒಂದು ಲೈಕ್ ಆದರೆ ಕೊಡಿ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ಈಗಲೇ ಎಲ್ಲರೂ ಪಟ್ಟಂತ ಸಬ್ಸ್ಕ್ರೈಬ್ ಲೈಕ್ ಮಾಡಿಬಿಡಿ. ನೋಡಿ, ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಏನಂತ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಅಂದರೆ ಇದು ಹೊಸ ಅಪ್ಡೇಟು. ಯಾಕಂದರೆ ಪೆಂಡಿಂಗ್ ಹಣ ಆದರೆ ಜಮಾ ಆಗೋಕ್ಕೆ ಶುರು ಆಗಿದೆ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಬಂದುಬಿಟ್ಟು 4,000 ಹಣ ಆದರೆ ಇವತ್ತು ಜಮಾ ಆಗಿದೆ. ಈಗ 8,000 ಹಣ ಆದರೆ ಜಮಾ ಆಗಿಲ್ಲ. ಯಾವ ರೀತಿ ಹಣ ಜಮಾ ಆಗ್ತಿದೆ ಅಂದರೆ, ಕೆಲವರಿಗೆ 6,000 ಹಣ ಆದರೆ ಜಮಾ ಆಗ್ತಿದೆ, ಇನ್ನು ಕೆಲವರಿಗೆ ಒಂದು 4,000 ಹಣ ಆದರೆ ಜಮಾ ಆಗ್ತಿದೆ, ಇನ್ನು ಕೆಲವ್ರಿಗೆ ಏನಾಗ್ತಿದೆ 2,000 ಹಣ ಆದರೆ ಜಮಾ ಆಗ್ತಿದೆ. ಈಗ ಪೆಂಡಿಂಗ್ ಹಣ ಬಂದುಬಿಟ್ಟು ಹಂತವಾಗಿ ಹಣ ಆದರೆ ಜಮಾ ಆಗ್ತಿದೆ. ಓಕೆನಾ? ಈಗ ನಿಮ್ಮ ಅಪ್ಲಿಕೇಶನ್ಸ್ ಏನಾದರೂ ಪ್ರಾಬ್ಲಮ್ ಇರುತ್ತೆ, ಇಲ್ಲ ಫಾರ್ ಎಕ್ಸಾಂಪಲ್ ನೀವೇನು ಮಾಡಿರ್ತೀರಾ, ಅರ್ಜಿ ಸಲ್ಲಿಕೆ ಸ್ವಲ್ಪ ಲೇಟಾಗಿ ಮಾಡಿರ್ತೀರಾ. ಈಗ ಗೃಹಲಕ್ಷ್ಮಿ ಯೋಜನೆಗೆ ನಿಮಗೆ ಅರ್ಜಿ ಸಲ್ಲಿಕೆ ಸ್ಟಾರ್ಟ್ ಆದಾಗ ನೀವೇನು ಮಾಡಿರ್ತೀರಾ, ಅರ್ಜಿಯನ್ನು ಸ್ವಲ್ಪ ಲೇಟಾಗಿ ಅರ್ಜಿ ಆದರೆ ಹಾಕಿರ್ತೀರಾ. ಈಗ ಇನ್ನೇನು 1ನೇ ಕಂತಿನ ಹಣ ಎಲ್ಲ ಸ್ಯಾಂಕ್ಷನ್ ಮಾಡಿರ್ತಾರೆ, ಬಿಡುಗಡೆ ಎಲ್ಲ ಮಾಡಿರ್ತಾರೆ. ಆವಾಗ ನೀವೇನು ಮಾಡಿರ್ತೀರಾ, ಅರ್ಜಿ ಸಲ್ಲಿಕೆ ಮಾಡಿರ್ತೀರಾ. ಆಗೇನಾಗುತ್ತೆ, ನಿಮಗೆ 1ನೇ ಕಂತಿನ ಹಣ ಆದರೆ ಬರಲ್ಲ, 2ನೇ ಕಂತಿನ ಹಣದಿಂದ ಸ್ಟಾರ್ಟ್ ಆಗುತ್ತೆ. ಅಂಥ ಒಂದು ಫಲಾನುಭವಿಗಳಿಗೆ ಏನಾಗಿದೆ ಅಂದರೆ 6,000 ಹಣ ಆದರೆ ಬಂದಿದೆ. ಆ ಕಾರಣದಿಂದ ನಿಮಗೆ 1ನೇ ಕಂತು ಹಣ ಆದರೆ ಬರಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಿಮಗೆ ಇದುವರೆಗೂ 4 ಕಂತಿನ ಹಣ ಆದರೆ ಜಮಾ ಆಗಿದೆ. ಈಗ ಕೆಲವರು ಅರ್ಜಿ ಸಲ್ಲಿಕೆ ಮಾಡಿಲ್ಲ. ಓಕೆನಾ? ಈಗ ಕೆಲವರು ಅರ್ಜಿ ಸಲ್ಲಿಕೆ ಮಾಡಿಲ್ಲ. ಕೆಲವರು ಏನು ಮಾಡಿದ್ರು, ಅವ್ರದ್ದು ಅರ್ಜಿ ರಿಜೆಕ್ಟ್ ಆಗಿತ್ತು. ಅರ್ಜಿ ರಿಜೆಕ್ಟ್ ಆಗಿತ್ತು, ಅಪ್ರೂವ್ ಆಗಿರಲಿಲ್ಲ. ಅವ್ರದ್ದೆಲ್ಲ ಏನಾಗಿದೆ, ಈಗೆಲ್ಲ ಅರ್ಜಿ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಅವ್ರಿಗೆಲ್ಲ ಏನಾಗುತ್ತೆ ಅಂದರೆ 4 ಕಂತಿನ ಪೆಂಡಿಂಗ್ ಹಣ ಆದರೆ ಬರಲ್ಲ. ಈಗ 5ನೇ ಕಂತಿನ ಹಣ ಅಂದರೆ 1ನೇ ಕಂತು ಲೆಕ್ಕದಲ್ಲಿ ಬರುತ್ತೆ. ಅಂದರೆ 5ನೇ ಕಂತಿನ ಹಣ ಟೈಮಲ್ಲಿ ಈಗ ಯಾರ್ಯಾರ್ದು ಅಪ್ಲಿಕೇಶನ್ಸ್ ರಿಜೆಕ್ಟ್ ಆಗಿ ಈಗ ಮತ್ತೆ ಹೊಸದಾಗಿ ಅಪ್ಲೈ ಮಾಡ್ಕೊತಿದ್ದಾರೋ ಅವ್ರಿಗೆ 5ನೇ ಕಂತಿನ ಹಣದ ಜಾಗದಲ್ಲಿ 1ನೇ ಕಂತಿನ ಹಣ ಬರುತ್ತೆ. ಅಂದರೆ ಅವತ್ತಿಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಈಗ ನಿಮಗೆ ಏನಾಗುತ್ತೆ ಅಂದರೆ, ಈಗ ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ರೆ ಆ ತಿಂಗಳಿಂದ ನಿಮಗೆ ಆ ಹಣ ಸ್ಟಾರ್ಟ್ ಆಗುತ್ತೆ. ನಿಮಗೆ ಆ ತಿಂಗಳಿಂದ 1ನೇ ಕಂತು ಲೆಕ್ಕ ಬರುತ್ತೆ. ಆ ರೀತಿಯಾಗಿ ನಿಮಗೆ ಹಿಂದೆ ಸ್ಯಾಂಕ್ಷನ್ ಆಗಿರುವ ಹಣ ಆದರೆ ಜಮಾ ಮಾಡಲ್ಲ. ಈಗ ಏನು ಮಾಡಿದ್ದಾರೆ, ಆಲ್ರೆಡಿ ರಿಜೆಕ್ಟ್ ಆಗಿರುವಂತಹ ಅಪ್ಲಿಕೇಶನ್ಸ್ ಎಲ್ಲ ಏನು ಮಾಡಿದ್ದಾರೆ ಅಂದರೆ ಮತ್ತೆ ಅಪ್ಲೈ ಮಾಡೋಕ್ಕೆ ಹೇಳಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ ನೀವು ಮತ್ತೆ ಅಪ್ಲೈ ಮಾಡಬೇಕು, ಯಾರ್ದು ರಿಜೆಕ್ಟ್ ಆಗಿದೆಯೋ ಅವ್ರದ್ದು. ಈಗ ಇವತ್ತು ಸಾಕಷ್ಟು ಜನರಿಗೆ 4,000 ಹಣ ಆದರೆ ಜಮಾ ಆಗಿದೆ. ನಿಮಗೆ 4,000ನೇ ಹಣ ಜಮಾ ಆಗಬೇಕಿತ್ತ, ಇಲ್ಲ ಅಂದರೆ ನಿಮ್ಗೆ ಇನ್ನೂ ಏನಾದರೂ ಹಣ ಬರೋದಿತ್ತ ಅನ್ನೋದನ್ನು ನೀವು ಕಾಮೆಂಟ್ ಮುಖಾಂತರ ತಿಳಿಸಬೇಕಾಗುತ್ತೆ. ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನಿಮ್ಗೆ ಯಾರ್ಯಾರಿಗೆ ಇವತ್ತು 4,000 ಹಣ ಬಂದಿದೆ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ. ಯಾಕಂದರೆ ನೀವು ಮಾಡೋ ಕಾಮೆಂಟಿಂದನೇ ಎಲ್ಲರಿಗೂ ಗೊತ್ತಾಗುತ್ತೆ. ಅದು ನೀವು ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮಾಡಬೇಕು. ನೀವು ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮಾಡೋದ್ರಿಂದ ವಿಡಿಯೋ ಎಲ್ಲರಿಗೂ ರೀಚ್ ಆಗುತ್ತೆ. ಆಗ ಎಲ್ಲರೂ ಕಾಮೆಂಟ್ ಮಾಡ್ತಾರೆ, ಅವ್ರಿಗೆ ಹಣ ಬಂದಿದೆಯಾ ಬಂದಿಲ್ವಾ, ಅವ್ರಿಗಿನ್ನೂ ಎಷ್ಟು ಹಣ ಪೆಂಡಿಂಗ್ ಇದೆ ಸರ್ಕಾರದ ಕಡೆಯಿಂದ ಬರೋದು ಅನ್ನೋದೆಲ್ಲ ಗೊತ್ತಾಗುತ್ತೆ. ಎಲ್ಲರದು ಕರೆಕ್ಟ್ ಆಗಿದ್ದು, ಈಗ ನಿಮ್ಮದು ಮೊದಲೇ ಅರ್ಜಿ ಸಲ್ಲಿಕೆ ಮಾಡಿರ್ತೀರ, ಎಲ್ಲ ಕರೆಕ್ಟ್ ಆಗಿದ್ದು ನಿಮಗೆ ಏನಾದರೂ 2,000 ಮಾತ್ರ ಹಣ ಬಂದಿದ್ರೆ, ಈ ರೀತಿ ಏನಾದರೂ ಸಮಸ್ಯೆ ಆಗಿದ್ರೆ ನಿಮಗೆ ಮತ್ತೆ ಹಣ ಆದರೆ ಜಮಾ ಮಾಡ್ತಾರೆ. ಯಾರು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಮತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆದು 4,000 ಹಣ ಆದರೆ ಜಮಾ ಆಗಿದೆ. ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಕೋಬಹುದು. ಪೆಂಡಿಂಗ್ ಹಣ ಆದರೆ ಈಗಾಗಲೇ ಜಮಾ ಮಾಡಿದ್ದಾರೆ. ಎಲ್ಲರಿಗೂ ಹಣ ಆದರೆ ಜಮಾ ಆಗ್ತಿದೆ. ಯಾರು ಭಯ ಪಡಬೇಡಿ. ನಿಮ್ಗೇನಾದರೂ ಒಂದು ವೇಳೆ ಜಮಾ ಆಗಿಲ್ಲ ಅಂದರೂ ಕೂಡ ಜನವರಿ 10ನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಜಮಾ ಆಗುತ್ತೆ. ಇವು ಸದ್ಯಕ್ಕೆ ಬರ್ತಿರುವಂತಹ ಅಪ್ಡೇಟ್ಸ್. ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ